Watch India's largest kids library only on Jio Hotstar. Download the app now. ಫುರ್ಫುರೆ ನಗರದ ನಾಗರಿಕರಲ್ಲಿ ವಿನಂತಿ. ಫುರ್ಫುರೆ ನಗರದಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಅನ್ನ ಏರ್ಪಡಿಸಲಾಗಿದೆ. ಡ್ರಾಯಿಂಗ್ ಟಾಪಿಕ್ ಏನೆಂದರೆ ವೈಲ್ಡ್ ಕ್ರೀಚರ್. ಇದರಲ್ಲಿ ಗೆದ್ದವರಿಗೆ ಸಿಗಲಿದೆ ಫಳ ಫಳ ಅಂತ ಹೊಳೆಯುವಂತಹ ಟ್ರೋಫಿ. ಮತ್ತೆ ಇದರೊಂದಿಗೆ ಸಿಗಲಿದೆ 1 ಲಕ್ಷ ರೂಪಾಯಿಯ ನಗದು. ನನ್ನ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತೀನಿ ಕಣೋ. ನೋಡು ಹೆಂಗ್ ಮಾಡ್ತೀನಿ ಗೊತ್ತಾ? ನೋಡ್ತಾ ಇದ್ರು ನಾನೇ ಫಸ್ಟ್ ಬರೋದು. ನಾನೇ ಫಸ್ಟ್. ಮಟ ಇಲ್ಲಿ ಕೇಳ. ಅಯ್ಯೋ ಏನಯ್ಯ ಮೋಟು ನನ್ ಗೆಳೆಯ ಇಲ್ಲೂ ಪೇಂಟಿಂಗ್ ಮಾಡ್ಬಿಟ್ಟು ವಾಪಸ್ ಬಂದೇ ಇಲ್ವಲ್ಲಯ್ಯ. ಓ ಮೋಟು ನನ್ನ ಜೀವದ ಗೆಳೆಯ, ನೀನ್ ಡ್ರಾಯಿಂಗ್ ಎಲ್ಲ ಮುಗಿತೇನಯ್ಯ? ಮಾಡಿದೀನಿ ಡಾಕ್ಟರ್, ಮಾಡಿ ಮುಗಿಸಿದೀನಿ. ಹೆಂಗಿದೆ ಗೊತ್ತಾ? ನೀವು ದೂಸರ ಮಾತಾಡಂಗಿಲ್ಲ, ಹಂಗಿದೆ. ಇಲ್ಲ ನೋಡಿ ಎಷ್ಟು ಸುಂದರವಾಗಿದೆ ಈ ಕಪ್ಪೆ. ನಿಮ್ ಕಣ್ ದೃಷ್ಟಿ ಬೀಳಬಾರ್ದು. ಅಯ್ಯಮ್ಮ ಮೋಟು, ನಿನ್ ಈ ಕಪ್ಪೆ ಮೇಲೆ ಯಾರ ಕಣ್ಣು ಬೀಳೋದಿಲ್ಲ. ಆದ್ರೆ ಈ ಡ್ರಾಯಿಂಗ್ ನ ನೋಡೋರ್ ಕಣ್ಣು ನಿಜವಾದ ದೃಷ್ಟಿ ಕಳ್ಕೊಂಡ್ಬಿಡುತ್ತೆ. ನೀವೆಲ್ಲ ಒಬ್ಬ ಕಲಾವಿದನ ಕಲೆ ನೋಡಿ ಅವಮಾನ ಮಾಡ್ತಾ ಇದ್ದೀರಾ. ನಾನೀಗ ಹೋಗಿ ಎಂತ ಪೇಂಟಿಂಗ್ ಮಾಡ್ಕೊಂಬರ್ತೀರಿ ಅಂದ್ರೆ ನೀವು ಬಿಟ್ಟಂಗೆ ನೋಡ್ತಾನೆ ಇರ್ಬೇಕು, ಹಂಗಿರುತ್ತೆ. ಸಿಕ್ಕೇ ಬಿಡ್ತು. ನಾ ಇದನ್ನ ನೋಡ್ತಾ ಡ್ರಾಯಿಂಗ್ ಮಾಡ್ತೀನಿ. ಪತ್ತು ಅಲ್ಲಿ ಇಲ್ಲಿ ಓಡಾಡ್ದೆ ಒಂದೇ ಜಾಗದಲ್ಲಿ ನಿಂತ್ಕೋ, ಓಕೆ? ಈ ಮನುಷ್ಯ ಆಕ್ಚುಲಿ ಏನ್ ಮಾಡ್ತಾ ಇದ್ದಾನೆ? ಅರೆ ಇದು ಇಲ್ಲಿಗೆ ಯಾಕೆ ಬಂತು? ಅರೆ ಇದು ಅಲ್ಲಿ ಓಡಾಡ್ತಾ ಇದೆ. ನನ್ನ ಪೇಂಟಿಂಗ್ ಕೆಟ್ಟೋಗ್ಬಿಡುತ್ತಷ್ಟೇ. ಅರೆ ನಿಂತ್ಕೊಳ್ಳೋ ಕಪ್ಪೆ, ಒಂದ್ ಜಾಗದಲ್ಲಿ ಇರಕ್ಕಾಗಲ್ಲ ನಿಂಗೆ. ಅಲ್ಲೇ ಇರು, ಆ ಕಡೆ ಅಳ್ಳಾಡ್ಬೇಡ ಪ್ಲೀಸ್. ಈ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ದೋಸ್ತ? ತುಂಬಾ ಹೊತ್ತಿಂದ ನಂದು ಡ್ರಾಯಿಂಗ್ ಮಾಡ್ತಾ ಇದ್ದಾನೆ. ಪತ್ಲು ಡ್ರಾಯಿಂಗ್ ಮುಗಿತು. ಇಲ್ಲೋಡ ಹೆಂಗಿದೆ, ಸಖತ್ತಾಗಿದೆ, ರಿಯಲ್ ಆಗಿದೆ ಅಲ್ವಾ? ಇವನು ಏನ್ ಮಾಡಿದಾನೆ ಸ್ನೇಹಿತರೆ? ಇವನು ನಮ್ದು ಒಂದು ಕವರ್ ಆಗಿರೋ ಫೋಟೋ ಮಾಡಿದಾನೆ. ನೋಡ್ರಿ ಅವ್ನು ನಾವ್ ಯಾರು ಅಂತ ತೋರ್ಸೋಣ. ನಡೀರಿ. ರೆಡಿ. ಪತ್ಲು, ನಾನು ಎಷ್ಟೊಂದು ಕಷ್ಟಪಟ್ಟು ಮಾಡಿದ ಪೇಂಟಿಂಗ್ ಎಲ್ಲ ಹಾಳಾಗೋಯ್ತು. ಅಯ್ಯೋ ಮಟು, ಅಳ್ಳಬೇಡ ಕಣ, ಹಂಗೆಲ್ಲ ಅಳ್ಳಬಾರ್ದು. ನೀವೊಂದು ಕೆಲಸ ಮಾಡು, ಬೇರೆ ಯಾವ್ದಾರ ಅನಿಮಲ್ ಪೇಂಟಿಂಗ್ ಮಾಡ್ತೀಯಾ? ನಾನು ಬೇರೆ ಹೊಸದಾಗಿ ಪೇಂಟಿಂಗ್ ಮಾಡ್ತೀನಿ ಕಣೋ. ಹೊಸದಾಗಿ ಪೇಂಟಿಂಗ್ ಮಾಡ್ತೀನಿ. ಓಕೆ ಮಟು, ನೀನ್ ಪೇಂಟಿಂಗ್ ಮಾಡ್ತಾ ಇಲ್ಲೇ ಕೂತ್ಕೊಂಡಿರು. ಆದ್ರೆ ನನ್ನ ಮನೆಗೆ ಹೋಗಕ್ ಬಿಟ್ಬಿಡು. ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಓಕೆ? ನನಗೆಲ್ಲ ಅರ್ಥ ಆಯ್ತು ಕಡೆಯ, ಎಲ್ಲ ಅರ್ಥ ಆಯ್ತು. ನನಗೇನ್ ಮಾಡ್ತೀನಿ ಗೊತ್ತಾ? ನಿನ್ನೆ ಒಳ್ಳೆ ಸುಂದರವಾಗಿರೋ ಕಪ್ಪೆ ಮಾಡಕ್ ಬಿಡ್ತೀನಿ ಕಡೆಯ, ನೋಡ್ತಾ ಇರು. ನೀನ್ ತಗೊಂಡು ಕೆರೆ ಹತ್ರ ಹೋಗು, ನಾವು ಮೋಟರ್ನ ಕರ್ಕೊಂಡು ಅಲ್ಲಿಗೆ ಬರ್ತೀವಿ. ಓಕೆ? ಯಾವ ಡ್ರಾಯಿಂಗ್ ಮಾಡೋದು? ಅರೆ ಮೋಟು, ಅಲ್ಲೇ ನೋಡ್ತಾ ಇದೀಯಾ? ಇಲ್ಲಿ ನೋಡು, ಎಷ್ಟು ಸುಂದರವಾದ ದೊಡ್ಡ ಕಪ್ಪೆ ಇದೆ ಅಲ್ಲಿ. ಕಡೆಯ ಈ ಜಾತಿ ಕಪ್ಪೆಗಳು ಬಹಳ ಸುಸ್ತಾಗಿರುತ್ತವೆ, ಆರಾಮಾಗಿ ರೆಸ್ಟ್ ತಗೊಳ್ತಾ ಇರುತ್ತವೆ. ಹಳ್ಳಾಡೋದಿಲ್ಲ, ಇದನ್ನ ಪೇಂಟ್ ಮಾಡ್ಬಿಡು. ಈಗ ನೋಡ್ತಾ ಇರಿ ನಾ ಎಂತ ಪೇಂಟಿಂಗ್ ಮಾಡ್ಬಿಡ್ತೇನೆ ಅಂತ. ಕಪ್ಪೆ ತನ್ನ 2 ಕೈಲೂ ಮೇಲೆತ್ತಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಪೇಂಟ್ ಮಾಡೋದಕ್ಕೆ. ನಾನು ಈಗಲೇ ಈ ಕಪ್ಪೆ ಕೈನ ಹಿಂದಕ್ಕೆ ನಿಲ್ಲಿಸ್ತೀನಿ. ಪಕ್ಕ ಪೋಸ್ ಕೊಟ್ಟಿದೆ. ಸರಿ ಇಲ್ಲ ಯಾಕೋ, ಸರಿಗಿಲ್ಲಲ್ಲ. ಇದು
ಹೊಡಿಯಕ್ಕೋ ಅಂತ ಮಜಾ ಸಿಗ್ತಾ ಇಲ್ಲ. ಡಾಕ್ಟ್ರಣ್ಣ, ನನ್ಗೀಗ ಒಂದು ಒಳ್ಳೆ ಪೋಸು ಜ್ಞಾಪಕಕ್ಕೆ ಬಂತು. ಡಾಕ್ಟ್ರಣ್ಣ, ನೀವು ಹೇಳೇ ಇಲ್ಲ ಈ ಕಪ್ಪೆ ಎಸ್ಕೇಪ್ ಆಗುತ್ತೆ, ಓಡೋಗುತ್ತೆ ಅಂತ. ಗೆಳೆಯ, ಎಳ್ಳೆಣ್ಣಜ್ಜ ಆರ್ಬಿಡುತ್ತೆ, ಆಮೇಲೆ ಹಂಗೆ ನಿಂತ್ಕೊಂಡ್ಬಿಡುತ್ತೆ ಗೆಳೆಯ. ಓಕೆ, ನಂಗೆ ಅನ್ಸುತ್ತೆ ಡಾಕ್ಟರ್ ಜಟ್ಕೆ ಮತ್ತೆ ಗಸಿಟಾರಾಮು ನಿಲ್ಲು ಅಂತ ಆರ್ಡರ್ ಮಾಡ್ತಿದ್ದಾರೆ ಅಂತ. ಇದ್ಯಾವರಪ್ಪ ಹೊಸ್ದಾಗಿ ಬಂದಿರೋ ಕಪ್ಪೆ? ಇಲ್ಲೆಲ್ಲೂ ಮೊದಲಿದ್ದು ನೋಡೇ ಇಲ್ವಲ್ಲ ನಾವು. ಎಲ್ಲಿಂದನಾದ್ರೂ ಬಂದಿರ್ಲಿ, ಕೆಲ್ಸದ ವಿಷಯ ಏನಂದ್ರೆ ಆ ಮೊಸಳೆ ಯಾವಾಗ್ಲೂ ನಮ್ಮ ಹಿಂದೆನೆ ಬಿದ್ದಿರುತ್ತೆ. ಈಗ ನಾವು ಈ ಕಪ್ಪೆನ ಆ ಮೊಸಳೆಗೆ ಊಟ ಮಾಡಿಕೊಟ್ಬಿಟ್ರೆ ಆಗ ಅದು ಕಡಿಮೆ ಅಂದ್ರೂ 1 ತಿಂಗಳಾದ್ರೂ ನಮ್ಮ ತಂಟೆಗೆ ಬರೋದಿಲ್ಲ ಗೊತ್ತಾ. ಮತ್ತೆ ನಾವು ಮಜಾ ಮಾಡ್ಕೊಂಡಿರ್ಬೋದು. ಬೇಟೆಗಳೆಲ್ಲ ಹುಡುಕೊಂಡು ಬೇಟೆಗಾರನ ಹತ್ರನೇ ಬರ್ತಾ ಇದೆ. ಹೇಳು, ಏನ್ ವಿಷಯ? ಮೊಸಳೆ ಅಣ್ಣ, ನೀವು ನಮ್ಮಂತ ಚಿಕ್ಕ ಚಿಕ್ಕ ಕಪ್ಪೆಗಳ ಹಿಂದೆನೆ ಕೈ ಹಾಕೊಂಡು ಬಿದ್ದಿರ್ತೀರಲ್ಲ, ಅಲ್ಲಿ ಬಂದು ನೋಡಿ ಎಷ್ಟು ದೊಡ್ಡದಾದ ಕಪ್ಪೆ ಬಂದಿದೆ ಅಂತ. ಅಲ್ಲಿ ಅದನ್ನ ತಿಂದುಬಿಟ್ರೆ ಪೂರ್ತಿ 1 ತಿಂಗಳವರೆಗೂ ಏನೂ ತಿನ್ನೋ ಅವಶ್ಯಕತೆನೇ ಇರೋದಿಲ್ಲ. ಏನ್ ಹೇಳಿದೆ? ತುಂಬಾ ದೊಡ್ಡದು. 1 ತಿಂಗಳು ಊಟ ಒಂದೇ ಸರಿ. ಎಲ್ಲಿದೆ ಹೇಳು? ಎಲ್ಲಿರುತ್ತೆ? ಬೇಗ ಹೇಳೋದು. ನಿಜವಾಗ್ಲೂ ಅದು ಅಷ್ಟೊಂದು ದೊಡ್ಡದಾಗಿದ್ರೆ ನಿಮಗೆ ವಾದ ಮಾಡ್ತೀನಿ, ಇನ್ಮೇಲೆ ನಾನು ನಿಮ್ಮ ತಂಟೆ ಯಾರಿಗೂ ಬರೋದಿಲ್ಲ. ನಾನು ಇಷ್ಟೊಂದು ದೊಡ್ಡ ಕಪ್ಪೆ. ಓಡಯ್ಯ ಕಪ್ಪೆ, ಓಡ್ಬರ ಈ ಕಡೆ ನಿಂತ್ಕೊಬೇಡ. ಈ ಡಾಕ್ಟರ್ ಜಟ್ಕೆ ನನಗೆ ಓಡು ಅಂತ ಯಾಕೆ ಹೇಳ್ತಿದಾರೋ ಗೊತ್ತಿಲ್ವಲ್ಲ. ಮೊಸಳೆ ಕಪ್ಪೆ ಓಡ್ ಹೋಗು, ಮೊಸಳೆ ಬಂದ್ಬಿಟ್ಟಿದೆ. ಅರೆ ರೇ, ವಾ ವಾ ವಾ, ಮೊಸಳೆನು ಬಂದು ನಿಂತ್ಕೊಂಡು ಪೋಸ್ ಕೊಡ್ತಿದೆ. ಪತ್ಲು ಇದ್ರೆ ಹೇಳ್ತಾ ಇದ್ದ, ಒಂದು ಖರೀದಿ ಮಾಡಿದ್ರೆ ಇನ್ನೊಂದು ಫ್ರೀ ಅಂತ. ಕಪ್ಪೆ ಜೊತೆ ಮೊಸಳೆ ಪೋಸ್ ಇನ್ನೂ ಸಖತ್ತಾಗಿ ರಿಯಲ್ ಆಗಿರುತ್ತೆ. ಕಪ್ಪೆ ಕಪ್ಪೆ ಕಪ್ಪೆ, 1 ನಿಮಿಷ ಇರು, 1 ನಿಮಿಷ ಇರು. ಈ ಪೋಸಕ್ಕೂ ಸರಿಯಾಗಿ ಬರ್ತಾ ಇಲ್ಲ. ಮೊಸಳೆ ಹಂಗಿದ್ರೆ ಸರಿ ಇರಲ್ಲ ನೋಡು. ಬಾಬಾ ಬಾ, ಇದು ಇದು ಈ ಪೋಸ್ ಹಿಂಗಿರ್ಬೇಕು. ಈ ಪೋಸ್ ಹಿಂಗೆ ಇದು 100% ಪಕ್ಕ ಪೋಸು. ಅಯ್ಯಯ್ಯೋ ಮೊಸಳೆ, ಡಾಕ್ಟರ್ನ ಏನಾದ್ರೂ ಹೆಲ್ಪ್ ಮಾಡಿ ಬೇಗ. ಅಲ್ಲೇ ನಿಂತ್ಕೋ, ಅಲ್ಲೇ ಪೋಸ್ಕೊಡು. ನಿಂತ್ಕೋ ನಿಂತ್ಕೋ. ಏ ಮೊಸಳೆ ಕಪ್ಪೆ, ಅಯ್ಯೋ ಕಬಡ್ಡಿ, ಅಯ್ಯೋ ಎಳ್ಕೊಂಡೋಗ್ತಿದೆ ನೀರಿಗೆ. ಅಯ್ಯೋ ನನ್ನ ಗೆಳೆಯ, ಆ ಸೂಟಿಂದ ಒಂದು ಚೈನ್ ಇದೆ, ಅದಕ್ಕೆ ಎಳ್ದು ಬಿಟ್ರೆ ಪತ್ಲು ಆರಾಮಾಗಿ ಆಚೆ ಬರ್ಬೋದು. ಹೂ ಕಡೆಯ ಬಿಟ್ಬಿಟ್ಟಾರ. ಅವೆರಡು ಎಲ್ಲೋ ಬಿಟ್ವು. ಡಾಕ್ಟ್ರಣ್ಣ ಗಸಿಟಾರ. ಅಮ್ಮ ನನ್ನ ಬಿಟ್ಬಿಡು, ಅಮ್ಮ ಬಿಟ್ಬಿಡ. ಪತ್ತು, ನೀನ್ ನೀರೊಳಗಡೆ ಯಾಕೋ ಬರ್ತಾ ಇದೆಯಾ ಇಲ್ಲಿಗೆ? ಅಯ್ಯೋ, ಅದೊಂದು ದೊಡ್ಡ ಭಯ ಹುಡ್ಸೋ ಕತೆ ಕಣ. ಅದನ್ನ ಆಮೇಲೆ ಹೇಳ್ತೀನಿ ಕಣ. ಪತ್ಲು, ನನ್ ಡ್ರಾಯಿಂಗು ಪೂರ್ತಿ ಆಗೋಯ್ತು ಕಣೋ. ಇಲ್ಲೋಡು, ನೋಡಲ್ಲಿ, ಆದ್ರೆ ಗೊತ್ತಿಲ್ಲ ಕಣೋ ಕಡೆಗೆ ಆ ಕಪ್ಪೆ ಎಲ್ಲಿ ಹೋಯ್ತು ಅಂತ. ಅಯ್ಯೋ, ಅದೆಲ್ಲಾದ್ರೂ ಹಾಳಾಗೋಲಿ ಬಿಡು. ಮೊದಲು ನಿನ್ ಡ್ರಾಯಿಂಗ್ ಸರಿ ಹೋಯ್ತಲ್ಲ, ಅಷ್ಟು ಸಾಕು. ಬನ್ನಿ ಹೋಗೋಣ, ಬನ್ನಿ. ವಾ,
ಇಷ್ಟೊಂದು ರಿಯಾಲಿಟಿ ಇದೆ ಈ ಪೇಂಟಿಂಗ್ ಅಲ್ಲಿ. ಈ ಮೊಸಳೆ ಮತ್ತು ಕಪ್ಪೆ ಈಗ ತಾನೇ ಈಚೆ ಬಂದಂಗಿದೆ. ಆದ್ರೆ ಈ ಕಪ್ಪೆ ಒಳಗಡೆ ಏನದು ಒಳಿತಾ ಇರೋದು? ಯಾರ್ದು ಈ ಪೇಂಟಿಂಗು? ಮೇಯರ್ ಸರ್, ಈ ಡ್ರಾಯಿಂಗ್ ನಮ್ಮ ಮೋಟು ಮಾಡಿರೋದು. ಆದ್ರೆ ಮೋಟು ಡ್ರಾಯಿಂಗ್ ಮೂಲಕ ಒಂದು ವಿಷಯ ಹೇಳಕ್ ಇಷ್ಟಪಡ್ತಾನೆ. ಕಪ್ಪೆ ತನ್ನ ಮನಸ್ಸು ಅನ್ನೋ ಕಣ್ಣಿಂದ ಇಡೀ ಜಗತ್ತನ್ನ ನೋಡ್ತಾ ಇದೆ ಅಂತ. ಮಾಮೂಲಿ ಕಣ್ಣು ಮೇಲಿದ್ರೆ ಅದ್ರ ಮನಸ್ಸಿನ ಕಣ್ಣು ಒಳಗಡೆ ಇದೆ ಅಂತ. ವಾ 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 ವಾ, ಎಷ್ಟು ಇನ್ಸ್ಪಿರೇಷನ್ ಥಾಟ್ ಇದೆ. ವಾ ವಾ, ಇವತ್ತಿನ ಕಾಂಪಿಟೇಷನ್ ನ ಫಸ್ಟ್ ಪ್ರೈಸ್ ಹೋಗುತ್ತೆ ಮೋಟುಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ಮೇಲೆ ನಾನು ಕಪ್ಪೆ ಮತ್ತೆ ಮೊಸಳೆ ಇರೋ ಎಲ್ಲಾ ಪೇಂಟಿಂಗ್ಸ್ ಮಾಡ್ಬಿಡ್ತೀನಿ. Watch India's largest kids library only on Geo Hotstar. Download the app now.